ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 27ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ 6 ಕಂಟಿನ್ಯೂಸ್ ಪಾಸಿಟಿವ್ ಸೆಷನ್ಸ್ಗಳ ನಂತರ ಇವತ್ತು ಮಾರ್ಕೆಟ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ಸ್ ಆಲ್ ಟೈಮ್ ಹೈ ಲೆವೆಲ್ ಹತ್ರ ಇರುವಾಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಿಫ್ಟಿ 37 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಯಿತು. ಸೆನ್ಸೆಕ್ಸ್ನಲ್ಲಿ 264 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 541 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ IT ಇಂಡೆಕ್ಸ್ ಬೆಳಿಗ್ಗೆ ಒಳ್ಳೆ ಒಂದು ಪಾಸಿಟಿವ್ ಸೈಡ್ನಲ್ಲಿ ಟ್ರೇಡ್ ಆಗ್ತಿತ್ತು. ಆಲ್ಮೋಸ್ಟ್ 2% ಗೇನ್ ನಿಫ್ಟಿ IT ಇಂಡೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ನಿಫ್ಟಿ IT ಇಂಡೆಕ್ಸ್ ಅಲ್ಲಿ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ 151 ಪಾಯಿಂಟ್ ಪಾಸಿಟಿವ್ ಸೈಡ್ ನಲ್ಲಿ ನಿಫ್ಟಿ IT ಇಂಡೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿನ್ನೆ US ನ GDP ಡೇಟಾ ಕೂಡ ಅನೌನ್ಸ್ ಆಯಿತು. 3% ಫೋರ್ಕಾಸ್ಟ್ ನೋಡೋದಕ್ಕೆ ಸಿಕ್ತಿತ್ತು. 3% GDP ಗ್ರೋತ್ US ನಲ್ಲಿ ಆಗಿದೆ. ಇದರಿಂದ ಮಾರ್ಕೆಟ್ ನಲ್ಲಿ ಅಷ್ಟಾಗಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗಲಿಲ್ಲ. ಮಾರ್ಕೆಟ್ಸ್ ನಾರ್ಮಲ್ ಆಗಿ ಟ್ರೇಡ್ ಆಗಿದೆ. ಹಾಗೆಯೇ ಆಕ್ಸೆಂಚರ್ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಆಕ್ಸೆಂಚರ್ US ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಆಗಿರುತ್ತೆ. ಇವರು ಸೆಪ್ಟೆಂಬರ್ ನಿಂದ ಆಗಸ್ಟ್ ಸೈಕಲ್ ಅನ್ನು ಫಾಲೋ ಮಾಡ್ತಾರೆ. ಆದ್ರಿಂದ ಕಳೆದ ಕ್ವಾರ್ಟರ್ ಏನಿದೆ ಅದು ಅವರಿಗೆ Q4 ಆಗಿರುತ್ತೆ. Q4 ನಲ್ಲಿ ಆಕ್ಸೆಂಚರ್ ಕಡೆಯಿಂದ 2% ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ IT ಕಂಪನಿಗಳು ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗೋದಕ್ಕೆ ರೀಸನ್ ಆಕ್ಸೆಂಚರ್ 2025ರ ಫಿನಾನ್ಷಿಯಲ್ ಇಯರ್ನ ರೆವೆನ್ಯೂ ಗೈಡೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಆಕ್ಸೆಂಚರ್ನ 2025ರ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. 3-6% ರೆವೆನ್ಯೂ ಗ್ರೋತ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ 3-6% ಒಳ್ಳೆ ಒಂದು ಗ್ರೋತ್ ಆಗುತ್ತೆ. ಈಗಿನ IT ಕಂಪನಿಗಳ ಸಿಚುವೇಶನ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಸೊ ಇಂಡಿಯನ್ IT ಕಂಪನಿಗಳು ಕೂಡ 1.5-2% ರೆವೆನ್ಯೂ ಗ್ರೋತ್ ಫೋರ್ಕಾಸ್ಟ್ ಅನ್ನ ಮಾಡಿದ್ದಾರೆ. Q2 ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಕ್ಸೆಂಚರ್ ಜನರೇಟಿವ್ AI ಬಿಸ್ನೆಸ್ ನಿಂದ ಒಳ್ಳೆ ಒಂದು ಡೀಲ್ ವಿನ್ಸ್ ಅನ್ನ ರೆಕಾರ್ಡ್ ಮಾಡ್ತಿದ್ದಾರೆ. ಹಾಗೆ ಮುಂದಿನ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ. ಹಾಗೆ ಇಂಡಿಯನ್ IT ಕಂಪನಿಗಳು ಕೂಡ ಈ ಒಂದು ರಿಸಲ್ಟ್ ನಿಂದ ಸಾಕಷ್ಟು ಹೋಪ್ಸ್ ಅನ್ನ ಇಟ್ಕೊಂಡಿದ್ದಾರೆ. ಅಕ್ಟೋಬರ್ 2nd ವೀಕ್ ನಿಂದ IT ಕಂಪನಿಗಳ Q2 ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಳ್ಳೆ ಒಂದು ರೆವೆನ್ಯೂ ಗೈಡೆನ್ಸ್ ನ ಎಕ್ಸ್ಪೆಕ್ಟೇಷನ್ ಇಂಡಿಯನ್ IT ಕಂಪನಿಗಳ ಕಡೆಯಿಂದ ಕೂಡ ಇರುತ್ತೆ. ಅದೇ ನ್ಯೂಸ್ ನಿಂದ ಸಾಕಷ್ಟು IT ಕಂಪನಿಗಳು ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಇವತ್ತು ಪಡ್ಕೊಂಡಿತ್ತು. ಬಟ್ ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. ಹಾಗೆ UBS ಕೆಲವೊಂದಿಷ್ಟು ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳನ್ನು ಕವರ್ ಮಾಡಿದರೆ, ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಸೆಲ್ ಕಾಲ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಮೇಜರ್ ಆಗಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಜೈಡೂಸ್, ಅರಬಿಂದೋ ಫಾರ್ಮಾ ಹಾಗೆ ಲುಪಿನ್ ನಲ್ಲಿ ಇವರು ಸೆಲ್ ಕಾಲ್ ಅನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ರೆಡ್ಡಿಸ್ ನಲ್ಲಿ 5700 ಟಾರ್ಗೆಟ್ ಪ್ರೈಸ್ ಅನ್ನು UBS ಕೊಡ್ತಿದ್ದಾರೆ. ಹಾಗೆಯೇ ಜೈಡೂಸ್ ಲೈಫ್ ಸೈನ್ಸಸ್ ನಲ್ಲಿ ಕೂಡ ಟಾರ್ಗೆಟ್ ಕಟ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಅರಬಿಂದೋ ಫಾರ್ಮಾ ನಲ್ಲಿ ಕೂಡ 1330 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ. ಅರಬಿಂದೋ ಫಾರ್ಮಾ 12% ಕರೆಕ್ಟ್ ಆಗ್ಬೋದು ಅಂತ UBS ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಲುಪಿನ್ ನಲ್ಲಿ ಕೂಡ ಸೆಲ್ ಕಾಲ್ ನೋಡೋದಕ್ಕೆ ಸಿಗ್ತದೆ. ಲುಪಿನ್ ನಲ್ಲಿ 2250 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸೊ UBS ಸೆಲ್ ಕಾಲ್ ಅನ್ನ ಕೊಡೋದಕ್ಕೆ ಮೇಜರ್ ರೀಸನ್ US ನಲ್ಲಿ ಫಾರ್ಮಾ ಸೆಕ್ಟರ್ನ ಕಂಪನಿಗಳ ಗ್ರೋತ್ ಕಟ್ ಆಗ್ಬೋದು ಅನ್ನೋದು ಆಗಿರುತ್ತೆ. ಸೊ ಪ್ರಾಫಿಟ್ ನ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನೋದು UBS ನ ವ್ಯೂ ಆಗಿರುತ್ತೆ. ಆದ್ರಿಂದ ಈ ಕಂಪನಿಗಳ ಟಾರ್ಗೆಟ್ ಪ್ರೈಸ್ ಅನ್ನು ಅವರು ಕಟ್ ಮಾಡಿದ್ದಾರೆ. ಫಾರ್ಮಾ ಸೆಕ್ಟರ್ ನಲ್ಲಿ ಅವರು ಸನ್ ಫಾರ್ಮಾ ಮತ್ತೆ ಸಿಪ್ಲಾ ನಲ್ಲಿ ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಎರಡೂ ಸ್ಟಾಕ್ ಗಳಲ್ಲಿ ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಿದ್ದಾರೆ. ಸನ್ ಫಾರ್ಮಾಗೆ 2450 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಈಗೇನು ಸನ್ ಫಾರ್ಮಾ ಟ್ರೇಡ್ ಆಗ್ತದೆ ಆ ಪ್ರೈಸ್ ನಿಂದ ಆಲ್ಮೋಸ್ಟ್ 30% ಜಂಪ್ ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು UBS ನ ವ್ಯೂ ಆಗಿರುತ್ತೆ. ಹಾಗೆ ಸಿಪ್ಲಾ ನಲ್ಲಿ ಕೂಡ 2060 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. 16% ಜಂಪ್ ಸಿಪ್ಲಾ ಸ್ಟಾಕ್ ಪ್ರೈಸ್ ನಲ್ಲಿ ಬರ್ಬೋದು ಅನ್ನೋದು UBS ನ ವ್ಯೂ ಆಗಿರುತ್ತೆ. ಬಟ್ ಜಸ್ಟ್ ಒಂದು ಬ್ರೋಕರೇಜ್ ನ ವ್ಯೂ ನಿಂದ ನಾವು ಡಿಸಿಷನ್ಸ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸನ್ ಫಾರ್ಮಾ ಮತ್ತೆ ಸಿಪ್ಲಾ ಶೇರ್ ಹೋಲ್ಡರ್ಸ್ ಆಗಿದ್ರೆ ಸ್ಟಾಕ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಇನ್ನಷ್ಟು ಹೋಪ್ ಸಿಗುತ್ತೆ. ಬಟ್ ನೀವು ಡಾಕ್ಟರ್ ರೆಡ್ಡಿಸ್, ಜೈಡೂಸ್ ಲೈಫ್ ಸೈನ್ಸಸ್, ಅರಬಿಂದೋ ಫಾರ್ಮಾ, ಲುಪಿನ್ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ರೆ ಶೇರ್ಸ್ ಗಳನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಮುಂದಿನ ಕ್ವಾರ್ಟರ್ಗಳಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡಬಹುದು. ಅಕಸ್ಮಾತ್ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಆ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳೋದಕ್ಕೊಂದು ಆಪರ್ಚುನಿಟಿ ಆಗುತ್ತೆ. ಸೊ ಈ ರೀತಿಯ ಪ್ರೆಷರ್ ಏನಿದೆ 1-2 ಕ್ವಾರ್ಟರ್ ರೆಸಿಸ್ಟ್ ಆಗ್ಬೋದು. ಮತ್ತೆ ಈ ಸ್ಟಾಕ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ 4 ಫಾರ್ಮಾ ಸ್ಟಾಕ್ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಆಗಿರುತ್ತೆ. ಆದ್ರಿಂದ 1-2 ಕ್ವಾರ್ಟರ್ನ ರೀಸನ್ ನಿಂದ ಈ ಸ್ಟಾಕ್ ಗಳನ್ನ ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಟಾಕ್ ಫಾಲ್ ಆದ್ರೆ ಅದು ಬೈ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಅಂತ ಶೇರ್ಸ್ ಗಳನ್ನ ಆಡ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಹಾಗೆ ಇನ್ನೊಂದು ಫಾರ್ಮಾ ಕಂಪನಿ ಗ್ಲ್ಯಾಂಡ್ ಫಾರ್ಮಾದಲ್ಲಿ ಕೂಡ ಇವತ್ತು 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಈ ಒಂದು ಸ್ಟಾಕ್ ಅನ್ನ ಗೋಲ್ಡ್ಮನ್ ಸ್ಯಾಕ್ಸ್ ಕವರ್ ಮಾಡಿ 19% ಡೌನ್ ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಈ ಒಂದು ಕೇಸ್ ನಲ್ಲಿ ಕೂಡ ಅಷ್ಟೇ US ನಲ್ಲಿ ಬಿಸ್ನೆಸ್ ಸ್ಲೋ ಡೌನ್ ಆಗ್ಬೋದು ಅನ್ನೋದು ರೀಸನ್ ಆಗಿರುತ್ತೆ. ಸೊ ಅದೇ ಒಂದು ರೀಸನ್ ನಿಂದ ಗ್ಲ್ಯಾಂಡ್ ಫಾರ್ಮಾ ಸ್ಟಾಕ್ ಪ್ರೈಸ್ ನಲ್ಲಿ 4% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಗೋಲ್ಡ್ಮನ್ ಸ್ಯಾಕ್ಸ್ ಗ್ಲ್ಯಾಂಡ್ ಫಾರ್ಮಾ ನಲ್ಲಿ 1500 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಶುಗರ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ಸಾಕಷ್ಟು ಶುಗರ್ ಸ್ಟಾಕ್ಗಳು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಜಾಜ್ ಹಿಂದ್ ಶುಗರ್, ಬಲರಾಂಪುರ್ ಚೀನಿ, ಶ್ರೀರೇಣುಕಾ ಶುಗರ್ಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ ಎಥನಾಲ್ ಪ್ರೈಸಸ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದಾರೆ. ಹಾಗೆಯೇ ಶುಗರ್ಗೆ MSP ಫಿಕ್ಸ್ ಆಗುವಂತ ಚಾನ್ಸಸ್ ಇದೆ.
ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಅನ್ನು ಶುಗರ್ಗೆ ಫಿಕ್ಸ್ ಮಾಡಿದಾಗ ಅದು ಶುಗರ್ ಸೆಕ್ಟರ್ನ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಹಾಗೆಯೇ ಶುಗರ್ ಎಕ್ಸ್ಪೋರ್ಟ್ನ ಬಗ್ಗೆ ಕೂಡ ಡಿಸಿಷನ್ ಅನ್ನು ತಗೋತೀವಿ ಅಂತ ಹೇಳಿದ್ದಾರೆ. 2025 ಫಿನಾನ್ಷಿಯಲ್ ಇಯರ್ನ ಪ್ರೊಡಕ್ಷನ್ಸ್ ಯಾವ ರೀತಿಯಲ್ಲಿ ಆಗುತ್ತೆ ಅದರ ಬೇಸಿಸ್ ಮೇಲೆ ಎಕ್ಸ್ಪೋರ್ಟ್ನ ಬಗ್ಗೆ ಕೂಡ ಡಿಸಿಷನ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಶುಗರ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಯಾವಾಗೆಲ್ಲ ಎಥನಾಲ್ ಅಥವಾ MSP ರಿಲೇಟೆಡ್ ನ್ಯೂಸ್ ಬರುತ್ತೆ ಆಗ ಶುಗರ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ಮತ್ತೆ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ FIIs ಒಳ್ಳೆ ಒಂದು ಬೈಯಿಂಗ್ ಅನ್ನು ಮಾಡ್ಕೊಂಡಿದ್ರು. ಬಟ್ ಇವತ್ತು 1200 ಕೋಟಿ ಅಮೌಂಟ್ನಷ್ಟು ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬರ್ತಿದೆ. DIIs ಸ್ಟ್ರಾಂಗ್ ಬೈಯಿಂಗ್ ಅನ್ನು ಮಾಡ್ತಿದ್ದಾರೆ. 6886 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬರ್ತಿದೆ. ರೈಲ್ಟೆಲ್ ಕಾರ್ಪೊರೇಷನ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗಿನ ಸೆಷನ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 1.5% ಗೇನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿಗೆ ಇನ್ನೊಂದು ಆರ್ಡರ್ ಸಿಗ್ತದೆ. 155 ಕೋಟಿಯಷ್ಟು ಆರ್ಡರ್ನ ಮಹಾರಾಷ್ಟ್ರ ಗೌರ್ಮೆಂಟ್ನ ಕಡೆಯಿಂದ ಇವರು ಪಡ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಸೆಪ್ಟೆಂಬರ್ 17ಕ್ಕೆ ಕೂಡ 48 ಕೋಟಿಯಷ್ಟು ಆರ್ಡರ್ ಕಂಪನಿಗೆ ಸಿಕ್ಕಿತ್ತು. ಸಾಕಷ್ಟು ಆರ್ಡರ್ಗಳು ರೈಲ್ಟೆಲ್ಗೂ ಕೂಡ ಸಿಗ್ತದೆ. ಸ್ಟಾಕ್ನಲ್ಲಿ ಮೊಮೆಂಟಮ್ ಕೂಡ ಸಸ್ಟೈನ್ ಆಗ್ತಾ ಇದೆ. ಹಾಗೆ SJVN ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5.5% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೂ ಕೂಡ ರೀಸನ್ ಆರ್ಡರ್ ಆಗಿರುತ್ತೆ. ಸೊ ಮಹಾರಾಷ್ಟ್ರ ಗೌರ್ಮೆಂಟ್ನ ಜೊತೆಯಲ್ಲಿ ಇವರು 2 MOUಗಳನ್ನು ಸೈನ್ ಮಾಡಿದರೆ ಈ ಒಂದು ಆರ್ಡರ್ SJVNಗೆ ಸಿಕ್ಕಿರುವ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಮಹಾನಗರ್ ಗ್ಯಾಸ್ ಸ್ಟಾಕ್ ಪ್ರೈಸ್ನಲ್ಲಿ ಸಡನ್ ಆಗಿ ಒಂದು ಸೆಲ್ಲಿಂಗ್ ಪ್ರೆಷರ್ ಇವತ್ತು ನೋಡೋದಕ್ಕೆ ಸಿಕ್ತು. 1.5% ಡೌನ್ ಸೈಡ್ನೊಂದಿಗೆ MGL ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಹಾನಗರ್ ಗ್ಯಾಸ್ 800ರಿಂದ 900 ಪ್ರೈಸ್ನಲ್ಲಿ ಸಾಕಷ್ಟು ಟೈಮ್ ಟ್ರೇಡ್ ಆಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 8-9 ತಿಂಗಳಲ್ಲಿ ಸ್ಟಾಕ್ ಡಬಲ್ ಕೂಡ ಆಗಿದೆ. ಈಗ ಹೈಯರ್ ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಗ್ತದೆ. LIC ಈ ಒಂದು ಸ್ಟಾಕ್ನಲ್ಲಿ ಸಾಕಷ್ಟು ಸ್ಟೇಕನ್ನು 918ರ ಲೆವೆಲಲ್ಲಿ ತಗೊಂಡಿದ್ರು. ಸೊ 918ರ ಲೆವೆಲಲ್ಲಿ ಏನು ಶೇರ್ಸ್ಗಳನ್ನು ಇವರು ಅಕ್ಯುಮುಲೇಟ್ ಮಾಡ್ಕೊಂಡಿದ್ರು ಆ ಶೇರ್ಸ್ಗಳನ್ನು ಈಗ ಸೆಲ್ ಮಾಡಿದ್ದಾರೆ. ಸೊ 2% ಸ್ಟೇಕ್ ಸೇಲ್ LIC ಕಡೆಯಿಂದ MGL ಅಲ್ಲಿ ನೋಡೋದಕ್ಕೆ ಸಿಗ್ತದೆ. LIC ಒಂದು ರೀತಿಯ ಪೊಸಿಷನಲ್ ಟ್ರೇಡರ್ ಆಗಿರ್ತಾರೆ. ಯಾವೆಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಫಾಲ್ ಇರುತ್ತೆ ಆಗ LIC ಸ್ಟೇಕನ್ನು ಬೈ ಮಾಡ್ಕೋತಾರೆ. ಹಾಗೆ ಆ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಜಂಪ್ ಬಂದಾಗ ಸ್ಟೇಕನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ತಗೋತಾರೆ. ಸೊ ಈ ರೀತಿಯಲ್ಲಿ LIC ಒಳ್ಳೆ ಒಂದು ಪ್ರಾಫಿಟ್ಸನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ. ಸೊ LIC ಮಹಾನಗರ್ ಗ್ಯಾಸ್ನಲ್ಲಿ ಕೂಡ ಅದೇ ರೀತಿಯ ಪ್ರಾಫಿಟ್ ಬುಕಿಂಗನ್ನು ಈಗ ಮಾಡ್ಕೊಂಡಿದ್ದಾರೆ. PB ಫಿನ್ಟೆಕ್ ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ 3-4 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸ್ಟಾಕ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಈಗ ಬರ್ತಿದೆ. ಇದಕ್ಕೆ ರೀಸನ್ ರೀಸೆಂಟಾಗಿ ಕಂಪನಿ ಹೆಲ್ತ್ ಕೇರ್ ಸೆಕ್ಟರ್ಗೆ ಎಂಟರ್ ಆಗ್ತೀವಿ ಅಂತ ಹೇಳಿದ್ರು. ಇದರಿಂದ ಸಾಕಷ್ಟು ಬ್ರೋಕರೇಜ್ಗಳು ರೆಡ್ ಫ್ಲಾಗ್ ಅನ್ನು ಕೂಡ ಕೊಟ್ಟಿದ್ರು. ಕಂಪನಿ ಇನ್ಶೂರೆನ್ಸ್ ಬಿಸ್ನೆಸ್ನಿಂದ ಒಳ್ಳೆ ಒಂದು ಬಿಸ್ನೆಸ್ ಅನ್ನು ಮಾಡ್ತಿದ್ದಾರೆ. ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. ಕಂಪನಿ ಪ್ರಾಫಿಟಬಲ್ ಕೂಡ ಆಗಿದ್ದಾರೆ. ಈಗ ಇನ್ನೊಂದು ಸೆಕ್ಟರ್ಗೆ ಎಂಟ್ರಿ ಕೊಟ್ಟಾಗ ಸಾಕಷ್ಟು ಬಿಸ್ನೆಸ್ ಚಾಲೆಂಜಸ್ಗಳು ಬರ್ಬೋದು ಅಂತ ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಹೇಳಿದ್ದಾರೆ. CLSA ಕಡೆಯಿಂದ ಕೂಡ ಇದೇ ರೀತಿಯ ಒಂದು ಸ್ಟೇಟ್ಮೆಂಟ್ ಬರ್ತಿರೋದು ಕಾಣಿಸ್ತಿದೆ. ಹೆಲ್ತ್ ಕೇರ್ ಸ್ಪೇಸ್ನಲ್ಲಿ ಅಷ್ಟೊಂದು ರೆವೆನ್ಯೂ ಗ್ರೋತ್ ಹಾಗೆ ಪ್ರಾಫಿಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಈಗಲೇ PB ಫಿನ್ಟೆಕ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನು ಮಾಡ್ತಿದ್ದಾರೆ. ನಾವು ಇನ್ಶೂರೆನ್ಸ್ ರಿಲೇಟೆಡ್ ಸರ್ಚ್ ಅನ್ನು ಮಾಡಿದಾಗ 2 ಅಥವಾ 3ನೇ ಸರ್ಚ್ನಲ್ಲಿ ನಮಗೆ ಪಾಲಿಸಿ ಬಜಾರ್ನ ಲಿಂಕ್ ನೋಡೋದಕ್ಕೆ ಸಿಗುತ್ತೆ. ಸೊ ಕಂಪನಿ ಇನ್ಶೂರೆನ್ಸ್ ಸೆಗ್ಮೆಂಟ್ನಲ್ಲಿ ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆ ಇನ್ಶೂರೆನ್ಸ್ ಬಿಸ್ನೆಸ್ನಲ್ಲೇ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸೊ ಅದನ್ನೇ ಇನ್ನಷ್ಟು ಇಂಪ್ರೂವ್ ಮಾಡ್ತಾ ಹೋದ್ರೆ ಒಳ್ಳೆ ಒಂದು ರೆವೆನ್ಯೂಸ್ ಅನ್ನ ಜನರೇಟ್ ಮಾಡಬಹುದಾಗುತ್ತೆ. 2027ರ ವೇಳೆಗೆ ಏನು ಕಂಪನಿ ಗೈಡೆನ್ಸ್ ಅನ್ನ ಕೊಟ್ಟಿದ್ರು ಇನ್ಶೂರೆನ್ಸ್ ಬಿಸ್ನೆಸ್ನಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅದನ್ನ 2026ರಲ್ಲೇ ಅಚೀವ್ ಮಾಡಬಹುದು ಅಂತ CLSA ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ ಬೋಫಾ ಸೆಕ್ಯೂರಿಟೀಸ್ ಕೂಡ ಅಷ್ಟೇ ಸ್ಟಾಕ್ನಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದು 1975ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಬ್ರೋಕರೇಜ್ಗಳು ಪಾಸಿಟಿವ್ ಸ್ಟ್ಯಾನ್ಸ್ ಅನ್ನ ಕೊಟ್ಟಿಲ್ಲ. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಮಾನ್ವಾ ಫಿನಾನ್ಸ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ನಿನ್ನೆ ದಿನ 56 ರೂಪಾಯಿ ಅರೌಂಡ್ ಅಲ್ಲಿ ಪ್ರೀಮಿಯಂ ಕಾಣಿಸ್ತಿತ್ತು. ಇವತ್ತು 40 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಆಲ್ರೆಡಿ ಅಲಾಟ್ಮೆಂಟ್ ಕೂಡ ಬಂದಿದೆ. ಸೋಮವಾರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಕೂಡ ಆಗುತ್ತೆ. ಒಳ್ಳೆ ಒಂದು ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಟ್ಲೀಸ್ಟ್ 30% ಲಿಸ್ಟಿಂಗ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ರೀಸೆಂಟ್ IPOಗಳಲ್ಲಿ ಈ ರೀತಿಯ ಒಂದು ಸಿನಾರಿಯೋಸ್ ಕಾಣಿಸ್ತಿದೆ. ಸಬ್ಸ್ಕ್ರಿಪ್ಷನ್ ಟೈಮ್ ನಲ್ಲಿ ಒಳ್ಳೆ ಒಂದು ಪ್ರೀಮಿಯಂ ಇರುತ್ತೆ. ಬಟ್ ಲಿಸ್ಟ್ ಆಗುವಂತ ಟೈಮ್ ನಲ್ಲಿ ಎಕ್ಸ್ಪೆಕ್ಟೆಡ್ ಲಿಸ್ಟಿಂಗ್ ಗೇನ್ಸ್ ಏನಿರುತ್ತೆ ಆ ಒಂದು ಗೇನ್ ಸಿಗ್ತಿಲ್ಲ. ತುಂಬಾನೇ ಕಡಿಮೆ ಪ್ರೈಸ್ ನಲ್ಲಿ ಸ್ಟಾಕ್ಗಳು ಲಿಸ್ಟ್ ಆಗ್ತಿದೆ. ಆದ್ರಿಂದ ನಾವು ಅಪ್ಲಿಕೇಶನ್ ಅನ್ನು ಹಾಕುವಾಗ ಅಟ್ಲೀಸ್ಟ್ 30ರಿಂದ 40% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುವಂಥ IPOಗಳಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಮಾನ್ವಾದಲ್ಲಿ ಸ್ಟಿಲ್ ಪಾಸಿಟಿವ್ ಲಿಸ್ಟಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಕಂಪನಿ 2 ವೀಲರ್ ಸೆಗ್ಮೆಂಟ್ನಲ್ಲಿ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ನಿಮಗೆ ಶೇರ್ಸ್ಗಳು ಅಲಾಟ್ ಆಗಿದ್ರೆ ಸ್ವಲ್ಪ ಪ್ರಾಫಿಟ್ಸ್ ಅನ್ನು ಲಿಸ್ಟಿಂಗ್ನಲ್ಲಿ ನೀವು ತಗೋಬಹುದಾಗುತ್ತೆ. ಹಾಗೆ KRN ಈಟ್ ಎಕ್ಸ್ಚೇಂಜರ್ಸ್ನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 95 ಟೈಮ್ ಸಬ್ಸ್ಕ್ರೈಬ್ ಆಯಿತು. NII ಕ್ಯಾಟಗರಿ 429 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 253 ಟೈಮ್ ಸಬ್ಸ್ಕ್ರಿಪ್ಷನ್ ಬರ್ತಿದೆ. ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಚಾನ್ಸಸ್ ತುಂಬಾನೇ ಕಷ್ಟ ಆಗಿರುತ್ತೆ. 220 ರೂಪಾಯಿಯ ಪ್ರೈಸ್ ಇದೆ. 270ರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿದೆ. 122% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ಗಳನ್ನು ಹಾಕಿರ್ತಾರೆ. ಒಳ್ಳೆ ಒಂದು ಡಿಮ್ಯಾಂಡ್ ಕೂಡ ಕಾಣಿಸ್ತಿದೆ. IPO ಸೈಜ್ ಸಣ್ಣದಾಗಿತ್ತು. ಆದ್ರಿಂದ ನಮಗೆ ಸಾಕಷ್ಟು ಅಪ್ಲಿಕೇಶನ್ಸ್ ಬರ್ತಿರೋದು ಕಾಣಿಸ್ತಾ ಇದೆ.
ಡಿಫ್ಯೂಷನ್ ಇಂಜಿನಿಯರ್ಸ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಎಂಪ್ಲಾಯ್ ಕ್ಯಾಟಗರಿ 37 ಟೈಮ್ ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿ 34 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿಯಲ್ಲಿ ಕೂಡ 47 ಟೈಮ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. QIBs ಸ್ಲೋ ಆಗಿ ಅಪ್ಲಿಕೇಶನ್ಸ್ಗಳನ್ನು ಹಾಕ್ತಿದ್ದಾರೆ. ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ನಿನ್ನೆ 90 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿತ್ತು. ಇವತ್ತು 55 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತದೆ. 32% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕೊನೆ ದಿನ QIB ಯಾವ ರೀತಿ ಅಪ್ಲಿಕೇಶನ್ಸನ್ನು ಹಾಕ್ತಾರೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತಗೋಬೋದಾಗುತ್ತೆ. ಹಾಗೆಯೇ ಆಲ್ರೆಡಿ ಸಾಕಷ್ಟು ಓವರ್ ಸಬ್ಸ್ಕ್ರಿಪ್ಷನ್ ಕೂಡ ಬಂದಿದೆ. ಆದ್ದರಿಂದ ಈ IPOನ ಅವಾಯ್ಡ್ ಕೂಡ ಮಾಡ್ಬೋದಾಗುತ್ತೆ. ಸೊ ರಿಲಯನ್ಸ್ ಪವರ್ ಸ್ಟಾಕ್ ಪ್ರೈಸ್ನಲ್ಲಿ ಸಡನ್ ಆಗಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ರಿಲಯನ್ಸ್ ಪವರ್ ರೀಸೆಂಟಾಗಿ ಕೆಲವೊಂದಿಷ್ಟು ಆಬ್ಲಿಗೇಷನ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಂಡಿದ್ರು. ಕಂಪನಿ QIP ಮೂಲಕ ಫಂಡ್ ರೈಸಿಂಗ್ನ ಪ್ಲಾನ್ಸನ್ನು ಕೂಡ ಹೊಂದಿದ್ದಾರೆ. ಹಾಗೆ ಈಗ ರಿಲಯನ್ಸ್ ಪವರ್ಗೆ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ಸಿಗ್ತಿರೋದು ಕಾಣಿಸ್ತದೆ. ಅನಿಲ್ ಅಂಬಾನಿಯವರ ಈ ಕಂಪನಿ ರಿವೈವಲ್ ಅನ್ನು ಮಾಡ್ತಿದ್ದಾರೆ. ಸೊ ಅದೇ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ಜಂಪ್ ಅನ್ನೋದಕ್ಕಿಂತ ಮೇಜರ್ ಆಗಿ ಆಪರೇಟರ್ಸ್ಗಳು ನ್ಯೂಸನ್ನು ಬಳಸಿಕೊಂಡು ಈ ಒಂದು ಸ್ಟಾಕ್ನಲ್ಲಿ ಅಪರ್ ಸರ್ಕ್ಯೂಟ್ಸನ್ನು ತರ್ತಿದ್ದಾರೆ. ಕಂಪನಿಯ ಫಂಡಮೆಂಟಲ್ಸ್ ಈಗ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಬಟ್ ಈಗ ಅಪರ್ ಸರ್ಕ್ಯೂಟ್ ಇರುವಂಥ ಟೈಮ್ನಲ್ಲಿ ಆರ್ಡರ್ಗಳನ್ನು ಪ್ಲೇಸ್ ಮಾಡಬೇಡಿ. ಸಡನ್ ಆಗಿ ಏನಾದರೂ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ನಿಮ್ಮ ಆರ್ಡರ್ ಪ್ಲೇಸ್ ಆಗುತ್ತೆ. ಹೈಯರ್ ಲೆವೆಲ್ನಲ್ಲಿ ನಿಮಗೆ ಶೇರ್ಸ್ಗಳು ಸಿಗುತ್ತೆ. ಅದಾದಮೇಲೆ ನೀವು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಆಲ್ಮೋಸ್ಟ್ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸಾಕಷ್ಟು ಯೂನಿಯನ್ ಬ್ಯಾಂಕ್ನ ಎಂಪ್ಲಾಯ್ಗಳು ಇವತ್ತು ಸ್ಟ್ರೈಕನ್ನು ಅನೌನ್ಸ್ ಮಾಡಿದರು. ವರ್ಕಿಂಗ್ ಅವರ್ಸ್ ಹಾಗೆ ನಂಬರ್ ಆಫ್ ಎಂಪ್ಲಾಯ್ಸ್ ಏನು ಕೆಲಸ ಮಾಡ್ತಿದ್ದಾರೆ ಅದು ಕಡಿಮೆ ಆಗಿದೆ. ಹಾಗೆಯೇ ಟ್ರಾನ್ಸ್ಫರ್ಸ್ಗಳು ಕೂಡ ಜಾಸ್ತಿ ಆಗ್ತಿದೆ ಅನ್ನುವಂಥ ಒಂದು ರೀಸನ್ನಿಂದ ಸಾಕಷ್ಟು ಎಂಪ್ಲಾಯೀಸ್ಗಳು ಇವತ್ತು ಸ್ಟ್ರೈಕನ್ನು ಮಾಡಿದರು. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಈ ರೀತಿಯ ಸಿನಾರಿಯೋಗಳು ಬಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇರುತ್ತೆ. ಎಂಪ್ಲಾಯಿಗಳು ಸ್ಟ್ರೈಕ್ಗೆ ಹೋದಾಗ ಕಂಪನಿಯ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಬರುತ್ತೆ. ಅದೇ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕಾಣಿಸುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.